ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ KSOU ಎಕ್ಸಾಮ್ಗೆ ಆನ್ಲೈನಲ್ಲಿ ಯಾವ ರೀತಿ ಫೀಸ್ ಪೇಮೆಂಟ್ ಮಾಡ್ಬೋದು ಅಂತ ಈ ವಿಡಿಯೋದ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸರ್ಚ್ ಬಾರಲ್ಲಿ KSOU ಫೀಸ್ ಪೇಮೆಂಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ನಂತರ ನಿಮಗೆ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ಎಕ್ಸಾಮಿನೇಷನ್ ಪೋರ್ಟಲ್ ಓಲ್ಡ್ ಪ್ರೋಗ್ರಾಮ್ ಅಂತಿದ್ದಿಲ್ಲ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅದನ್ನು ಕ್ಲಿಕ್ ಮಾಡಿಕೊಂಡು ನಂತರ ನಿಮ್ಮ ಇಲ್ಲಿ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿಕೊಂಡು ಸರ್ಚ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸರ್ಚ್ ಮಾಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿ ಇದೆ ಅಂತ ಒನ್ ಬೈ ಒನ್ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡಿದ ನಂತರ ನಿಮ್ಮ ಅಲ್ಲಿ ಟಿಕ್ ಬಾಕ್ಸ್ ಏನು ಕ್ಲಿಕ್ ಮಾಡ್ತೀರಾ ಅಲ್ಲಿ ನಿಮ್ಮ ಸೆಮಿಸ್ಟರ್ ವೈಸ್ನು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಅಲ್ಲಿ ಟಿಕ್ ಬಾಕ್ಸ್ಗೆ ಕ್ಲಿಕ್ ಮಾಡೋದು ಫಸ್ಟ್ ಸೆಮಿಸ್ಟರ್ ಅಂತ. ಸೊ ಅದನ್ನೇ ಕ್ಲಿಕ್ ಮಾಡಿಕೊಂಡ್ರೆ ಮೇಲೆ ಇದೆಯಲ್ಲ ಆ ಟಿಕ್ ಬಾಕ್ಸಿನ ಮೇಲೆ ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸಪ್ರೇಟ್ ಏನಿರುತ್ತೆ ಎಲ್ಲ ಸೆಮಿಸ್ಟರ್ಗೂ ಫೀಸ್ ಪೇ ಮಾಡಬೇಕು. ಕೆಲವರು ಬ್ಯಾಕ್ ಓದಿರ್ತಾರೆ, ಸೊ ಅದನ್ನು ಫೀಸ್ ಪೇಮೆಂಟ್ ಎಕ್ಸಾಮ್ ಬರ್ತಿರಲ್ಲ, ಸೊ ಅದನ್ನೆಲ್ಲ ಕ್ಲಿಕ್ ಮಾಡ್ಕೋಬೋದು. ಸೊ ಕ್ಲಿಕ್ ಮಾಡ್ಕೊಂಡಿದ ನಂತರ ಅಲ್ಲಿ ಟಿಕ್ ಬಾಕ್ಸ್ ಬರುತ್ತೆ ಫಸ್ಟ್ ಸೆಕೆಂಡ್ ಅಂತ, ಅದನ್ನು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ನಂತರ ನಿಮ್ಮ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನಿಮಗೆ ಆಲ್ಮೋಸ್ಟ್ ಎಲ್ಲ ಆಟೋಮೆಟಿಕ್ಕಾಗಿ ಫೆಚ್ ಆಗಿರುತ್ತೆ. ಸೊ ನಿಮ್ಮ ಇಲ್ಲಿ ರಿಮಾರ್ಕ್ ಅಂತಿದೆಯಲ್ಲ ಅಲ್ಲಿ ನೀವು NE ಅಂತ ಕ್ಲಿಕ್ ಮಾಡ್ತೀವಿ, ನಾಟ್ ಅಪ್ಲಿಕೇಬಲ್ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ರಿಮಾರ್ಕಲ್ಲಿ. ಸೊ ನಿಮ್ಮ ಸಬ್ಜೆಕ್ಟ್ ಏನೇನಿರುತ್ತೆ ಎಲ್ಲ ಟಿಕ್ ಮಾಡ್ಕೊಂಡು ಇಲ್ಲಿ ಯಾವ್ಯಾವ ಟಿಕ್ ಕ್ಲಿಕ್ ಆಗಿರಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಫೀಸ್ ಕ್ಯಾಲ್ಕುಲೇಷನ್ ಅನ್ನೋ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ನಂತರನೇ ನಿಮಗೆ ಫೀಸ್ ಇಲ್ಲಿ ಬರೋದು. ಸೊ ನಿಮ್ಮ ಫೀಸು ಏನಿರುತ್ತೆ ಅದು ಫೀಸ್ ಬರುತ್ತೆ. ಅಲ್ಲಿ ನಂತರ ಸೇವ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮ್ಮ ಡೀಟೇಲ್ಸ್ ಎಲ್ಲ ಸರಿ ಇದೆ ಒಂದು ಸಲ ಚೆಕ್ ಮಾಡಿಕೊಂಡು ಮತ್ತು ನಿಮ್ಮ ಮೇಕ್ ಪೇಮೆಂಟ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಫೀಸ್ ಪೇಮೆಂಟ್ನ ಮಾಡ್ಕೊಳ್ಳಿ ಥ್ರೂ ಆನ್ಲೈನ್. ಸೊ ಈ ರೀತಿ ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಸೊ ಇದೆಲ್ಲನೂ ಎಂಟ್ರಿ ಮಾಡಿಕೊಂಡು ಪೇಮೆಂಟ್ ಮಾಡಿದ ನಂತರ ನಿಮಗೆ ಒಂದು ಸ್ಲಿಪ್ ಜನ್ರೇಟ್ ಆಗುತ್ತೆ. ಸೊ ಆ ಸ್ಲಿಪ್ನ ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಸೊ ಈಗ ನಾನು ಪೇಮೆಂಟ್ ಸ್ಕ್ಯಾನ್ ಮಾಡ್ತಾಯಿದ್ದೀನಿ. ಸೊ ಸ್ಕ್ಯಾನ್ ಮಾಡಿದ ನಂತರ ಒಂದು 3 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಸೊ PDF ಜನ್ರೇಟ್ ಆಗುತ್ತೆ, ನಿಮಗೆ ಒಂದು ಪೇಮೆಂಟ್ ಮಾಡಿರೋ ಸ್ಲಿಪ್ ಜನ್ರೇಟ್ ಆಗುತ್ತೆ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಆ ಥರ. ಸೊ ಪೇಮೆಂಟ್ ಆದ ನಂತರ ನಿಮಗೆ ಈ ರೀತಿ ಅಕ್ನಾಲಜ್ಮೆಂಟ್ ಜನ್ರೇಟ್ ಆಗುತ್ತೆ. ಇದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೋಸ್ಕರ ಇಟ್ಕೊಳ್ಳಿ. ಸೊ ಇದಿಷ್ಟು ಆಗಿತ್ತು KSOU ಆನ್ಲೈನ್ ಫೀಸ್ ಪೇ ಮಾಡುವ ವಿಧಾನ. ಸೊ ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ. ಯಾವುದೇ ರೀತಿ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.